ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ಬೇಲ್ ಟೆನ್ಷನ್ ಸ್ವಲ್ಪ ಜೋರಾಗೇ ಇದೆ. ಯಾಕಂತಂದ್ರೆ ಇವತ್ತು ಬೇಲ್ ಅರ್ಜಿಯ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೀತಾ ಇದೆ. ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಇವತ್ತು ಪ್ರಬಲ ವಾದವನ್ನ ಮಂಡಿಸಿದ್ದಾರೆ. ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟಂಗೆ ಇದು ಆಗ್ತಾ ಇರುವಂತ ವಿಚಾರಣೆ. ದರ್ಶನ್ ವಿರುದ್ಧ ಸಾಕ್ಷ್ಯಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಅಥವಾ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಅವರು ಆರೋಪವನ್ನ ಮಾಡಿದ್ದಾರೆ. ಸೊ ಸಂಜೆ 4 ಗಂಟೆಗೆ ವಿಚಾರಣೆಯನ್ನ ಸದ್ಯ ಹೈಕೋರ್ಟ್ ಮುಂದೂಡಿದೆ. ದರ್ಶನ್ ಕೊಲೆ ವಿಚಾರ ಆಮೇಲೆ ಈ ಬಾರಿ ಎಸ್.ಪಿ.ಪಿ ಅಥವಾ ಪೊಲೀಸರ ಪರವಾಗಿ ಬಹಳ ಪ್ರಬಲವಾದಂತಹ ಸಾಕ್ಷ್ಯಗಳು ದರ್ಶನ್ ವಿಚಾರವಾಗಿದೆ. ಕಳೆದ ಬಾರಿಯ ರೆಗ್ಯುಲರ್ ಬೇಲ್ಗೆ ನಡೆದಂತ ವಿಚಾರಣೆಯ ಸಂದರ್ಭದಲ್ಲಿ ಒಂದು ವಿಚಾರ ಬಹಳ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗ್ತಾ ಇದ್ದಿದ್ದು ಅಂತಾನೆ ದರ್ಶನ್ ಸ್ಪಾಟ್ ನಲ್ಲಿ ಇದ್ದಿದ್ದಕ್ಕೆ ಏನ್ ಸಾಕ್ಷಿ ಅನ್ನುವಂಥದ್ದು. ಬಟ್ ಈಗ 8 ಫೋಟೋಗಳು ರಿಟ್ರೀವ್ ಆಗಿರುವಂಥದ್ದು ಬಹಳ ಪ್ರಬಲವಾಗಿ ಪೊಲೀಸರು ದರ್ಶನ್ ಆ ಸ್ಪಾಟ್ ನಲ್ಲಿ ಇದ್ರು ಅನ್ನುವಂತ ಮಂಡಿಸೋದಕ್ಕೂ ಒಂದು ಅವಕಾಶ ಆಗುತ್ತೆ. ಎಸ್.ಪಿ.ಪಿ ವಾದ ಬರಬೇಕಿದೆ, ಪ್ರತಿವಾದ. ಅದಕ್ಕಿಂತ ಮುನ್ನ ಇವತ್ತು ಸಿ.ವಿ. ನಾಗೇಶ್ ಅವ್ರ ವಾದ ಏನೇನಿತ್ತು ಅನ್ನುವಂಥದ್ದು ವಿಚಾರ. ನಾವು ಪ್ರತಿನಿಧಿ ರಮೇಶ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಮೇಶ್, ಇವತ್ತು ರೆಗ್ಯುಲರ್ ಬೇಲ್ಗೆ ಯಾವ ಆಧಾರದ ಮೇಲೆ ಬೇಲ್ ಪಡೆಯುವಂತ ನಿಟ್ಟಿನಲ್ಲಿ ಸಿ.ವಿ. ನಾಗೇಶ್ ಅವರು ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇತ್ತು ರಮೇಶ್. ಯಾಕಂದ್ರೆ ಒಂದಂತೂ ಈಗ ಮೆಡಿಕಲ್ ವಿಚಾರ ಅನ್ನುವಂಥ ಪಕ್ಕಕ್ಕಿಟ್ಟಂಗೆ ಕಂಡು ಬರ್ತಾ ಇದೆ ಅಂತ ಕಾಣಿಸುತ್ತೆ. ಅದನ್ನ ಹೊರತುಪಡಿಸಿ ಈ ವಿಚಾರಗಳು ಏನೇನು ಉಲ್ಲೇಖ ಆಗ್ತಾ ಇದೆ ಅಂತ ರಮೇಶ್? ಮಲ್ತೇಶ್, ಈ ಬಾರಿ ಮೆಡಿಕಲ್ ಆಧಾರದಲ್ಲಿ ಅಥವಾ ಸರ್ಜರಿ ಮಾಡಿಸ್ಬೇಕು ಅನ್ನೋ ಆಧಾರದಲ್ಲಿ ಯಾವುದೇ ರೀತಿ ಮಧ್ಯಂತರ ಜಾಮೀನು ಏನ್ ತಗೊಂಡಿದ್ರು ಅದನ್ನ ಎಕ್ಸ್ಟೆನ್ಷನ್ ಬಗ್ಗೆನೂ ವಾದ ಮಾಡ್ತಾ ಇಲ್ಲ, ಅದನ್ನ ಪ್ರಸ್ತಾಪನೆ ಮಾಡ್ತಾ ಇಲ್ಲ. ಬದಲಾಗಿ ಈಗ ರೆಗ್ಯುಲರ್ ಬೇಲಿಗೆ ಬೇಕೋ ಅದನ್ನ ಮೆರಿಟ್ಸ್ ಆಧಾರದ ಮೇಲೆ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಮೇಲ್ನೋಟಕ್ಕೆ ದರ್ಶನ್ ಈಗ ಸರ್ಜರಿಗೊಳಗಾಗೋದು ಬಹುತೇಕ ಡೌಟ್ ಅಂತಾನೆ ಅನ್ಸುತ್ತೆ, ಯಾಕಂದ್ರೆ ಅದನ್ನ ಪ್ರಸ್ತಾಪನೆ ಮಾಡಿಲ್ಲ. ಇನ್ನು ಇವತ್ತು ವಿಚಾರಣೆ ಸಂದರ್ಭದಲ್ಲಿ ಈ ರೇಣುಕಾ ಸ್ವಾಮಿಯ ಒಂದು ಕ್ಯಾರೆಕ್ಟರ್ ಬಗ್ಗೆ ಮೊದಲು ಅವರು ವಾದ ಮಂಡನೆ ಮಾಡ್ತಾ ಯಾವ ರೀತಿ ಆತ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದ, ಮತ್ತೆ ಆತನ ಒಂದು ವಿಕ್ಷಿಪ್ತ ರೀತಿಯ ಮನಸ್ಥಿತಿಯ ಬಗ್ಗೆ ಅವರು ವಾದ ಮಂಡನೆ ಮಾಡಿದ್ರು. ಅದೇ ರೀತಿ ದರ್ಶನ್ ರಿಯಲ್ ಅಲ್ಲಿ ಅಂದ್ರೆ ರಿಯಲ್ ಲೈಫ್ ಅಲ್ಲಿ ಅವರು ಹೀರೋ ಆಗಿದ್ದಾರೆ, ಮತ್ತೆ ಅವರು ಈ ರೀತಿಯ ಅಂದ್ರೆ ಯಾವುದೇ ರೀತಿ ಕೃತ್ಯಗಳನ್ನ ಮಾಡಿಲ್ಲ, ಅವ್ರ ವಿರುದ್ಧ ಸಾಕ್ಷ್ಯಾಧಾರಗಳನ್ನ ಸೃಷ್ಟಿ ಮಾಡಲಾಗಿದೆ. ಜೊತೆಗೆ 364A ಏನೋ ಅವ್ರ ಮೇಲೆ ಕೇಸ್ ಹಾಕಲಾಗಿದೆ, ಕೊಲೆ ಮಾಡುವ ಉದ್ದೇಶದಿಂದ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ. ಕಿಡ್ನಾಪ್ ಅನ್ನೋ ವ್ಯಾಖ್ಯಾನಕ್ಕೆ ಬರೋದೇ ಇಲ್ಲ, ಯಾಕೆಂದ್ರೆ ಆತನೇ ಸ್ವಯಂ ಸ್ವ ಇಚ್ಛೆಯಿಂದ ಜೊತೆಲಿ ಬಂದಿದ್ದಾನೆ. ಮತ್ತೆ ಅವ್ರ ತಂದೆ ತಾಯಿಯ ಸ್ಟೇಟ್ಮೆಂಟ್ ಅಲ್ಲಿ ಕೂಡ ಇದು ಪ್ರೂವ್ ಆಗುತ್ತೆ, ಯಾಕಂದ್ರೆ ತಂದೆ ತಾಯಿ ಆತ ಅಂದ್ರೆ ಹೊರಗಡೆ ಹೋಗ್ತೀನಿ, ಸ್ನೇಹಿತರ ಜೊತೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದಾನೆ ಹೊರತು ಕಿಡ್ನಾಪ್ ಆಗಿದೆ ಅಥವಾ ತನ್ನ ಬಲವಂತವಾಗಿ ಕರೆದೊಯ್ಯಲಾಗಿದೆ ಅಂತ ಹೇಳಿ ಎಲ್ಲೂ ಹೇಳಿಲ್ಲ. ಅದನ್ನ ತಂದೆ ತಾಯಿಯ ಸ್ಟೇಟ್ಮೆಂಟ್ ಅಲ್ಲೇನೆ ಅದು ಉಲ್ಲೇಖ ಆಗಿದೆ. ಜೊತೆಗೆ ಆತನ ಒಂದು ಸಾಕ್ಷ್ಯನಾಶ ಅಂದ್ರೆ ಸಾಕ್ಷಿಯನ್ನು ಸೃಷ್ಟಿ ಮಾಡಲಾಗಿದೆ. ಜೊತೆಗೆ ಆತನ ಬಾಡಿಯನ್ನ ಶವವನ್ನ ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಇಟ್ಟಿದ ತಕ್ಷಣ ಅದು ಸಾಕ್ಷ್ಯನಾಶ ಅಂತ ಆಗೋದಿಲ್ಲ. ಹೀಗಾಗಿ ಸಾಕ್ಷ್ಯನಾಶ ಆರೋಪನೂ ಕೂಡ ದರ್ಶನ್ ಮೇಲೆ ನಿಲ್ಲೋದಿಲ್ಲ ಅನ್ನುವಂತ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಈಗ ದರ್ಶನ್ ಹೇಳಿಕೆ ಇರ್ಬೋದು, ಮತ್ತೆ ಅವರ ಏನು ಬ್ಲಡ್ ಸ್ಟೈನ್ಸ್ ಇರ್ಬೋದು ಇತ್ಯಾದಿಗಳಿಗೆ ಹಿಂದೆ ಏನೇನು ವಾದವನ್ನ ಉಲ್ಲೇಖ ಮಾಡಿದ್ರು ಅದನ್ನ ಮತ್ತೆ ಉಲ್ಲೇಖ ಮಾಡೋ ಮೂಲಕ ವಾದ ಮಾಡೋಣ ನಿಲ್ಲಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇನ್ನು ವಾದ ಮಂಡನೆ ಮುಂದುವರೆದಿದೆ. 4 ಗಂಟೆ ನಂತರ ದರ್ಶನ ಪರ ವಕೀಲರನ್ನ ವಾದ ಮಂಡನೆ ಮುಂದುವರಿಸ್ತಾರೆ. ಅದಾದ ನಂತರ ಎಸ್.ಪಿ.ಪಿ ವಾದ ಮಂಡನೆ ಮಾಡಬೇಕು. ಅದಾದ್ಮೇಲೆ ಕೋರ್ಟ್ ಜಾಮೀನು ಕೊಡಬೇಕಾ ಬೇಡ ಅನ್ನೋದನ್ನ ತೀರ್ಮಾನ ಮಾಡುತ್ತೆ. ಈ ಮಧ್ಯೆ ಮಧ್ಯಂತರ ಜಾಮೀನಿಗೆ ಸಂಬಂಧಪಟ್ಟಂತೆ ಕೂಡ ಎಸ್.ಪಿ.ಪಿ ವಾದ ಮಂಡಿಸುವಂತ ಸಾಧ್ಯತೆ ಇದೆ. ಹೀಗಾಗಿ ಅವ್ರೇನ್ ವಾದ ಮಾಡ್ತಾರೆ ಅನ್ನೋದನ್ನ ಕೂಡ ನಾವು ಕಾದು ನೋಡ್ಬೇಕಾಗತ್ತೆ. ಓಕೆ ರಮೇಶ್, ಒಂದಂದ್ರೆ ಇಲ್ಲಿ ಬಹಳ ಏನು ಸರ್ಜರಿಯ ಎಮರ್ಜೆನ್ಸಿ ಇದೆ ಅನ್ನುವಂಥ ರೀತಿಯಾಗಿ ಆರಂಭದಲ್ಲಿ ಬಿಂಬಿಸಿ ಬೇಲ್ ಪಡೆದಂಥದ್ದು, ಆದ್ರೆ ಇಲ್ಲಿ ತನಕ ಸರ್ಜರಿ ಆಗದೆ ಇರುವಂಥದ್ದು, ಇವ್ರೇನೇ ಅದನ್ನ ರೀಸನ್ ಕೊಡ್ಬೋದು. ಅದೇನಾದ್ರೂ ಈ ರೆಗ್ಯುಲರ್ ಬೇಲ್ ವಿಚಾರದಲ್ಲಿ ಮ್ಯಾಟರ್ ಆಗುತ್ತಾ ರಮೇಶ್? ಅದ್ರ ಜೊತೆಗೆ ಇವ್ರು ಸ್ಪಾಟ್ ನಲ್ಲಿ ಇಲ್ಲ ಅನ್ನುವಂಥದ್ದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಅವತ್ತು ದರ್ಶನ್ ಪರವಾಗಿ ಅದನ್ನು ವಾದಿಸುವಂತ ನಿಟ್ಟಲ್ಲಿ ಉಪಯೋಗಿಸ್ಕೊಂಡಿದ್ರು, ಅದರ ಅಥವಾ ಅದು ಪ್ರೂವ್ ಆಗಿಲ್ಲ ಅಂತೇಳಿ. ಈಗ ಈ ಫೋಟೋಸ್ಗಳು ಲಭ್ಯ ಆಗಿರುವಂಥದ್ದು, ಇದೇನಾದ್ರೂ ಬೇಲ್ಗೆ ಅವರು ವಾದ ಹೂಡುವಂತ ಸಂದರ್ಭದಲ್ಲಿ ಸ್ವಲ್ಪ ಸೆಟ್ ಬ್ಯಾಕ್ ಅಂತ ಏನಾದ್ರೂ ಇದನ್ನು ಪರಿಗಣಿಸಬಹುದಾ ರಮೇಶ್? ಖಂಡಿತ ಮಲ್ತೇಶ್, ಯಾಕಂತಂದ್ರೆ ಈಗ ದರ್ಶನ್ ಆ ಸ್ಥಳದಲ್ಲಿ ಇಲ್ವೇ ಇರ್ಲಿಲ್ಲ, ಮತ್ತೆ ದರ್ಶನ್ ಇರೋದಕ್ಕೆ ಯಾವುದೇ ರೀತಿ ಸಿಸಿಟಿವಿ ಫುಟೇಜ್ ಇಲ್ಲ, ಯಾವುದೇ ರೀತಿ ಸಾಕ್ಷ್ಯಾಧಾರಗಳಿಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲರು ಟ್ರಯಲ್ ಕೋರ್ಟ್ ವಾದ ಮಂಡನೆ ಮಾಡಿದ್ರು. ಆದ್ರೆ ಈಗ ಫರ್ದರ್ ಚಾರ್ಜ್ ಶೀಟ್ ಏನ್ ಹಾಕಿದ್ದಾರೆ, ತನಿಖೆ ಮುಂದುವರಿಸಿ ಆರೋಪ ಪಟ್ಟಿಯನ್ನು ದಾಖಲಿಸಿದ್ದಾರೆ. ಅದರಲ್ಲಿ ಸಾಕಷ್ಟು ಫೋಟೋಗಳನ್ನ ಸಲ್ಲಿಸಿದ್ದಾರೆ. ಈ ಫೋಟೋಗಳಲ್ಲಿ ದರ್ಶನ್ ಕೃತ್ಯ ನಡೆದ ದಿನ ಅಂದ್ರೆ ಕೊಲೆಯಾದ ದಿನದಂದು ಧರಿಸಿದಂತ ಬಟ್ಟೆಗಳು, ಶೂಗಳು, ಏನೇನ್ ರಿಕವರಿ ಮಾಡಿದ್ದಾರೆ ಅದೇ ಬಟ್ಟೆಗಳನ್ನ ಆರೋಪಿ ದರ್ಶನ್ ಹಾಕಿದ್ರು. ಅದೇ ರೀತಿ ಬೇರೆ ಬೇರೆ ಆರೋಪಿಗಳೇನು ಈ ಒಂದು ಫೋಟೋದಲ್ಲಿ ಇದ್ದಾರೆ ಅವರೆಲ್ಲರೂ ಕೂಡ ಕೃತ್ಯ ನಡೆದ ಬಳಿಕ ಈ ಫೋಟೋ ಅನ್ನುವಂಥದ್ದು ಈಗ ಎಸ್.ಪಿ.ಪಿ ಅವರ ವಾದ ಆಗಿದೆ. ಇನ್ನು ಕೋರ್ಟ್ ಮುಂದೆ ಆ ವಾದವನ್ನ ಮಂಡಿಸಿಲ್ಲ. ಹೀಗಾಗಿ ಆ ಕೋರ್ಟ್ ಮುಂದೆ ಅದನ್ನ ಹೇಳಿದಾಗ ದರ್ಶನ್ ಯಾಕೆ ಆ ಫೋಟೋವನ್ನು ತಗೊಂಡ್ರು, ಮತ್ತೆ ಅದೇ ಅಂದ್ರೆ ಇವರೆಲ್ಲ ಆರೋಪಿಗಳು ಏನೇನು ಬಟ್ಟೆಗಳು ಹಾಕಿದ್ರು, ಏನೇನು ಶೂಸ್ ಚಪ್ಪಲಿಗಳು ಏನೇನು ಹಾಕಿದ್ರು ಅದೆಲ್ಲವೂ ಕೂಡ ಆ ಫೋಟೋದಲ್ಲಿ ಇರುವಂತದ್ದೇ ಆಗಿದೆ. ಹೀಗಾಗಿ ಪ್ರಾಸಿಕ್ಯೂಷನ್ ವಾದಕ್ಕೆ ಇದು ಖಂಡಿತ ಇದು ಬಲ ತಂದು ಕೊಡುತ್ತೆ. ಹೀಗಾಗಿ ಇದು ಕೂಡ ಬಹಳ ಪ್ರಮುಖವಾದಂತ ಸಾಕ್ಷ್ಯ ಆಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಹೀಗಾಗಿ ಕೋರ್ಟ್ ತನ್ನ ಆದೇಶವನ್ನು ನೀಡಬೇಕಾದ್ರೆ ಈ ಅಂಶವನ್ನು ಕೂಡ ಖಂಡಿತ ಪರಿಗಣಿಸಬೇಕಾಗುತ್ತೆ. ರಮೇಶ್, ಇದು ಈ ಸರ್ಜರಿ ವಿಚಾರವಾಗಿ ಅವತ್ತೋರ್ದಂತಹ ಆತುರತೆಗೆ ತಕ್ಕ ಹಾಗೆ ಸರ್ಜರಿ ಆಗದೆ ಇರೋದು ಅದೇನಾದ್ರು ಈ ವಿಚಾರಣಾ ಸಂದರ್ಭದಲ್ಲಿ ಪ್ರಸ್ತಾಪಕ್ಕೆ ಬರುತ್ತಾ ರಮೇಶ್? ಹೇಗೆ?
ಖಂಡಿತ ಬರೋ ಸಾಧ್ಯತೆ ಇದೆ. ಯಾಕಂದ್ರೆ SPP ವಾದ ಮಂಡನೆ ಇನ್ನೂ ಆರಂಭ ಆಗಿಲ್ಲ. ವಾದ ಮಂಡನೆ ಆರಂಭ ಆದಾಗ ಅವ್ರು ಖಂಡಿತ ಇದನ್ನ ಪ್ರಧಾನವಾಗಿ ಪ್ರಸ್ತಾಪಿಸುವ ಸಾಧ್ಯತೆ ಇದೆ. ಯಾಕಂದ್ರೆ ಇವರು ಕೋರ್ಟ್ ಅನ್ನ ಮಿಸ್ಲೀಡ್ ಮಾಡಲಾಯ್ತಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಯಾಕಂದ್ರೆ ಇವರು ಸರ್ಜರಿ ಆಗದೆ ಇದ್ರೆ ಲಕ್ವಾ ಹೊಡೆಯೋ ಸಾಧ್ಯತೆ ಇದೆ, ಅವ್ರಿಗೆ ಪ್ಯಾರಾಲಿಸಿಸ್ ಆಗ್ಬೋದು ಅನ್ನುವಂತ ರೀತಿ ವಾದ ಮಂಡನೆ ಮಾಡಿದ್ರು. ಆದ್ರೆ ಇದುವರೆಗೂ ದರ್ಶನ್ ಸರ್ಜರಿ ಕನ್ಸೆಂಟೇ ಕೊಡ್ತಾ ಇಲ್ಲ, ಒಪ್ಪಿಗೆನೆ ಕೊಡ್ತಾ ಇಲ್ಲ. ಹೀಗಾಗಿ ಯಾಕೆ ಒಪ್ಪಿಗೆ ಕೊಡ್ತಾ ಇಲ್ಲ, ಮತ್ತೆ ಈಗಿರುವಂತ ಪರಿಸ್ಥಿತಿ ಏನು, ಹಾಗಿದ್ರೆ ಮೊದಲು ಕೊಟ್ಟಂತ ವೈದ್ಯರು ತಪ್ಪು ವರದಿ ಕೊಟ್ರ, ಇತ್ಯಾದಿ ಹಲವು ಪ್ರಶ್ನೆಗಳು ಈಗ ಉದ್ಭವ ಆಗಿದೆ. ಹೀಗಾಗಿ ಈ ಪ್ರಶ್ನೆಗಳಿಗೆ ಈಗ ಅಂದ್ರೆ SPP ಅವರು ಕೂಡ ಅದನ್ನ ಪ್ರಶ್ನೆಯನ್ನ ಮುಂದಿಡುವಂತ ಸಾಧ್ಯತೆ ಇದೆ. ಹೀಗಾಗಿ ಕೋರ್ಟ್ ಅಂತಿಮ ಆದೇಶ ನೀಡಬೇಕಾದ್ರೆ ಈ ಎಲ್ಲಾ ಅಂಶಗಳನ್ನ ಅಂದ್ರೆ ದರ್ಶನ್ ಪರ ವಕೀಲರು ಏನ್ ಪ್ರಸ್ತಾಪ ಮಾಡಿದ್ರು, ಆ ನಂತರ ಆದಂತ ಬೆಳವಣಿಗೆಗಳೇನು, ಇದೆಲ್ಲವನ್ನು ಕೂಡ ಕೋರ್ಟ್ ತನ್ನ ಆದೇಶದಲ್ಲಿ ಅಂದ್ರೆ ಉಲ್ಲೇಖಿಸುವಂತ ಸಾಧ್ಯತೆ ಇದೆ. ಹೀಗಾಗಿ ಈ ಅಂಶಗಳು ಕೂಡ ಬಹಳ ಪ್ರಧಾನವಾಗಿ ವಾದ ಮಂಡನೆ ಸಂದರ್ಭದಲ್ಲಿ ಪ್ರಸ್ತಾಪ ಆಗುವಂತ ಸಾಧ್ಯತೆ ಇದೆ. ಮಲ್ತೇಶ್, ಥ್ಯಾಂಕ್ ಯು ರಮೇಶ್.